Hello guys, welcome back to Easy Simplified. ಸೊ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಯೋಡ್ ನೋಡೋಣ. ಓಕೆ, ಹೋದ ಕ್ಲಾಸಲ್ಲಿ ನಾವು ಇಂಡಕ್ಟರ್ ಕೆಪಾಸಿಟರ್ ಎಲ್ಲ ನೋಡಿದ್ವಿ. ಓಕೆನಾ, ಡಯೋಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆನಾ, ಸೊ ಫಸ್ಟ್ ಫಿಗರ್ ತೋರಿಸ್ತೀವಿ. ಸಿ, ದಿಸ್ ಈಸ್ ದಿ ಪಿ ಎನ್ ಜಂಕ್ಷನ್ ಡಯೋಡ್. ಇಲ್ಲಿ ನಾವು ಫೌಂಡೇಶನ್ ಸೀರೀಸ್ ಆಗಿರೋದ್ರಿಂದ ನಾವು ಬೇಸಿಕ್ ಲೆವೆಲ್ಗೆ ಹೇಳ್ತೀವಿ, ತೀರಾ ಅಡ್ವಾನ್ಸಿಗೆ ಹೋಗಲ್ಲ. ಇನ್ನು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಬಂದಾಗ ಪಿ ಎನ್ ಜಂಕ್ಷನ್ ಕಂಪ್ಲೀಟ್ ಡೀಪಾಗಿ ಹೋಗ್ಬೇಕಲ್ಲಿ. ಓಕೆನಾ, ಈವನ್ ಈ ಗ್ರಾಫು ನ್ಯೂಮರಿಕಲ್ಸ್ ಅವೆಲ್ಲ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ಜಂಪ್ ಇಟ್ ದಿ ಟಾಪಿಕ್. ಈಗ ಒಂದು ಇಮೇಜಿನ್ ಮಾಡ್ಕೊಳ್ಳಿ, ಒಂದು ಡೈರೆಕ್ಷನಲ್ಲಿ ಮಾತ್ರ ಹೋಗ್ಬೋದು, ಇನ್ನೊಂದು ಕಡೆ ಹೋಗೋಕ್ಕಾಗೋದಿಲ್ಲ. ಮೀನ್ ಈ ಒಂದು ರೋಡ್ ಇಮೇಜಿನ್ ಮಾಡಿ. ಓಕೆನಾ, ಆ ಒಂದು ರೋಡಲ್ಲಿ ಒಂದೇ ಡೈರೆಕ್ಷನ್ ಮಾತ್ರ ಹೋಗ್ಬೋದು, ಇನ್ನೊಂದು ಡೈರೆಕ್ಷನ್ ಹೋಗೋಕ್ಕಾಗಲ್ಲ. ಓಕೆನಾ, ಅಂದರೆ ಅದೇ ಕಾನ್ಸೆಪ್ಟ್ ನಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ಡಯೋಡ್ ಅಂತೀವಿ. ಮೀನ್ಸ್ ಡಯೋಡ್ ಅಂದರೆ ಕರೆಂಟು ಒಂದು ಡೈರೆಕ್ಷನಲ್ಲಿ ಮಾತ್ರ ಹೋಗಲು ಅಲೋ ಮಾಡೋ ಕಾಂಪೊನೆಂಟ್ ಅಂತ. ಓಕೆನಾ, ರಿವರ್ಸ್ ಡೈರೆಕ್ಷನಲ್ಲಿ ಬ್ಲಾಕ್ ಮಾಡುತ್ತೆ. ಓಕೆನಾ, ಸೊ ಡಯೋಡ್ ಅಂದರೆ ಎ ಡಯೋಡ್ ಈಸ್ ಎ ಸೆಮಿ ಕಂಡಕ್ಟರ್ ಡಿವೈಸ್ that allows current to flow in only one direction and blocks it in the opposite direction. ಓಕೆನಾ, ಅರ್ಥ ಆಯ್ತಾ? ಎಷ್ಟು ಸ್ಟ್ರಕ್ಚರ್ ಬರುತ್ತೆ. ಡಯೋಡ್ನಲ್ಲಿ ಪಿ ಟೈಪ್ ಮತ್ತು ಎನ್ ಟೈಪ್ ಮೆಟೀರಿಯಲ್ ಅಂತ ಹೇಳಿ ಇರುತ್ತೆ. ಇವೆರಡು ಸೇರಿದ್ರೆ ಪಿ ಎನ್ ಜಂಕ್ಷನ್ ಆಗುತ್ತೆ. ಸಿ ಇಯರ್ ಪಿ ಟೈಪ್ ಎನ್ ಟೈಪ್ ಇವೆರಡು ಸೇರಿದ್ರೆ ಪಿ ಎನ್ ಜಂಕ್ಷನ್ ಅಂತ ಇದೆ ಡಯೋಡ್. ಓಕೆನಾ, ಪಿ ಎನ್ ಜಂಕ್ಷನ್. ನೆಕ್ಸ್ಟ್ ಕರೆಂಟ್ ಅಲ್ಲಿ ಫ್ಲೋ ಆಗುತ್ತೆ. ರಿವರ್ಸ್ ಬಯಾಸ್ ಆದರೆ ಹಿಂಗಂದ್ರೆ, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟು, ಇಲ್ಲಿ ಬನ್ನಿ ನೋಡಿ, ನಿಮ್ಗೆ ಸ್ಟ್ರಕ್ಚರ್ ಗೊತ್ತಾಯ್ತಾ ಪಿ ಎನ್ ಜಂಕ್ಷನ್ ಯಾವ ಥರ ಇದೆ ಅಂತ. ಈಗ ಇಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ಫಾರ್ವರ್ಡು ಮತ್ತು ರಿವರ್ಸ್ ಬಯಾಸ್ ಅಂತ ಹೇಳಿ. ಫಾರ್ವರ್ಡ್ ಬಯಾಸ್ ಅಂದರೆ ಸಿ ಆರ್ ಇಲ್ಲಿ ಎಸ್ ಯಾವ್ದಾದ್ರು ಕನೆಕ್ಷನ್ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ, ಫಸ್ಟ್ ಹೇಳ್ತೀನಿ, ಇದು ಪಾಸಿಟಿವ್, ಇದು ಈ ಸೈಡ್ ಇರೋದು ನೆಗೆಟಿವ್. ಆರೋ ಹಿಂದೆ ಇರೋದು ಪಾಸಿಟಿವ್, ಆರೋ ಮುಂದೆ ಇರೋದು ನೆಗೆಟಿವ್. ಓಕೆನಾ, ಸೊ ಸಿ ಪಾಸಿಟಿವ್ ಟು ಪಾಸಿಟಿವ್, ನೆಗೆಟಿವ್ ಟು ನೆಗೆಟಿವ್ ಕನೆಕ್ಟ್ ಆದರೆ ಅದು ಫಾರ್ವರ್ಡ್ ಬಯಾಸು. ಸೊ ಫಾರ್ವರ್ಡ್ ಬಯಾಸಲ್ಲಿ ನಮಗೆ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ. ರಿವರ್ಸ್ ಬಯಾಸ್ ಅಂದರೆ ಈ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಆದರೆ, ಈ ನೆಗೆಟಿವ್ ಪಾಸಿಟಿವ್ ಕನೆಕ್ಟ್ ಆದರೆ ರಿವರ್ಸ್ ಬಯಾಸ್ ಆಗುತ್ತೆ. ಅವಾಗ ಕರೆಂಟ್ ಹೋಗೋದಿಲ್ಲ. ಓಕೆನಾ, ಹಂಗಾದರೆ ಈಗ ನೀವು ಇನ್ನೊಂದು ಕೇಳ್ಬೋದು, ಯಾಕೆ ಹೋಗಲ್ಲ ಅಂತ. ವೈ ದಿಸ್ ಹ್ಯಾಪನ್? At the PN junction, charges behave differently based on connection. ಓಕೆನಾ, ಕರೆಕ್ಟ್ ಕನೆಕ್ಷನ್ ಇದ್ದರೆ ಚಾರ್ಜಸ್ ಮೂವ್ ಆಗುತ್ತೆ, ರಿವರ್ಸ್ ಇದ್ದರೆ ಚಾರ್ಜಸ್ ಮೂವ್ ಆಗೋದಿಲ್ಲ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ದೆನ್ ರಿಯಲ್ ಲೈಫ್ ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ ಅಂತ ನೋಡೋದಾದರೆ, ಎಕ್ಸ್ಕ್ಯೂಸ್ ಮೀ, ಈ ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡಬೇಕಾದ್ರೆ ರೆಕ್ಟಿಫೈರಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಪ್ರೊಟೆಕ್ಷನ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಎಲ್ ಇ ಡಿಲಿ ಯೂಸ್ ಮಾಡ್ತೀವಿ, ಮತ್ತು ಸಿಗ್ನಲ್ ಪ್ರೊಸೆಸಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ದೆನ್ ಟೈಪ್ಸ್ ನೋಡೋದಾದರೆ ರೆಕ್ಟಿಫೈರ್ ಡಯೋಡ್ ಅಂದರೆ ಎ ಸಿ ಟು ಡಿ ಸಿಲಿ, ಮತ್ತು ಎಲ್ ಇ ಡಿ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್ ಬಲ್ಬಲ್ಲಿ. ಓಕೆನಾ, ದೆನ್ ಝೀನರ್ ಡಯೋಡ್ ಅಂದರೆ ವೋಲ್ಟೇಜ್ ರೆಗ್ಯುಲೇಷನ್ ಯೂಸ್ ಮಾಡ್ತೀವಿ. ಫೋಟೋ ಡಯೋಡ್ ಅಂದರೆ ಡಿಟೆಕ್ಟ್ಸ್ ಲೈಟಲ್ಲಿ ಆ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಇನ್ನು ಸಿಂಬಲ್ ಗೊತ್ತು, ಯಾರು ಹಿಂದಿ ಡಯೋಡ್ ಸಿಂಬಲ್ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ದಿ ಕನ್ವೆನ್ಷನಲ್ ಕರೆಂಟ್ ಫ್ಲೋ. ಅಂದರೆ ಈ ಆರೋ ಎಟ್ಟು ಇಲ್ಲಿದೆ, ಈ ಆರೋ ಎಟ್ಟು ಕರೆಂಟ್ ಫ್ಲೋ ಡೈರೆಕ್ಷನ್ನ ತೋರಿಸುತ್ತೆ. ಓಕೆನಾ, ಇದು ಈ ಕಡೆಗಿದ್ರೆ ಈ ಕಡೆ ಫ್ಲೋ ಆಗುತ್ತೆ, ಈ ಕಡೆಗಿದ್ರೆ ಈ ಕಡೆ ಫ್ಲೋ ಆಗುತ್ತೆ, ಡಿಪೆಂಡ್ಸ್ ಆನ್ ಕನೆಕ್ಷನ್. ಓಕೆನಾ, ದೆನ್ ಸಿಂಬಲ್ ಅರ್ಥ ಆಯ್ತಲ್ವಾ? ಸೊ ಫೈನಲ್ ಸಮ್ಮರಿ ನೋಡಾದರೆ ಡಯೋಡ್ ಅಂದ್ರೇನು? ಅದು ಕರೆಂಟ್ ಇನ್ ಒನ್ ಡೈರೆಕ್ಷನ್ ಬ್ಲಾಕ್ಸ್ ದಿ ಕರೆಂಟ್ ಇನ್ ರಿವರ್ಸ್ ಡೈರೆಕ್ಷನ್, ಯೂಸ್ಡ್ ಫಾರ್ ರೆಕ್ಟಿಫಿಕೇಶನ್ ಆ್ಯಂಡ್ ಪ್ರೊಟೆಕ್ಷನ್. ಸೊ ಡಯೋಡ್ ಅಲ್ಲಿ ಇಷ್ಟು ಇದೆ. ಓಕೆನಾ, ದಿಸ್ ಈಸ್ ಅಬೌಟ್ ಬೇಸಿಕ್ ನಾಲೆಡ್ಜ್ ರಿಗಾರ್ಡಿಂಗ್ ಡಯೋಡ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಫೈನಲ್ ಆಗಿ ಹೇಳಬೇಕು ಅಂದರೆ ಎ ಡಯೋಡ್ ಇಸ್ ಎ ಒನ್ ವೇ ಗೇಟ್ ಫಾರ್ ಕರೆಂಟ್. ಓಕೆನಾ, ದಿಸ್ ಈಸ್ ಆಲ್ ಅಬೌಟ್ ಡಯೋಡ್. ಓಕೆನಾ, ಸೊ ನಾವು ಕೆಪಾಸಿಟರ್, ಇಂಡಕ್ಟರ್, ಡಯೋಡ್ ಮತ್ತು ಫಸ್ಟಲ್ಲಿ ರೆಸಿಸ್ಟರ್, ಇಷ್ಟು ಲೆವೆಲ್ 4 ಮುಗಿತು ನಮಗೆ ಕಾಂಪೊನೆಂಟ್. ಓಕೆನಾ, ಸೊ 1 ಮಿನಿಟ್ ನೋಡೋಣ. ಇಲ್ಲಿ ಹಾಕ್ಕೊಂಡಿದ್ದೆ ಇ ಸಿ ಫೌಂಡೇಶನ್ ಕೋರ್ಸ್. Here level
3 ಆಯಿತು ಅಲ್ವಾ. ಲೆವೆಲ್ 4ಅಲ್ಲಿ ನಮಗೆ ಕಾಂಪೋನೆಂಟ್ ಟಾಪಿಕ್ಸ್ ಆಯ್ತಲ್ವಾ. ರೆಸಿಸ್ಟರ್, ಕೆಪಾಸಿಟರ್ ಆಯಿತು. ಸೊ ನಮಗೆ ಇದು ಔಟ್ಕಮ್ಸ್ ಏನು ಬಂತು, ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್. ನೆಕ್ಸ್ಟ್ ಲೆವೆಲ್ 5ಗೆ ನಾವು ಇಷ್ಟು ಕರಿತೀವಿ, ಏನು, ಟ್ರಾನ್ಸಿಸ್ಟರ್, ಆಂಪ್ಲಿಫೈರ್, ಲಾಜಿಕ್, ಡಿಜಿಟಲ್ ಬೇಸಿಕ್ಸ್. ಓಕೆನಾ. ಓಕೆ, ದಿಸ್ ಈಸ್ for a last class of level 4. So on next class onwards we will move on to the level 5. Okay, revise all the topics till level 4 ಏನಾಗಿದೆ. ಓಕೆನಾ. ನೆಕ್ಸ್ಟ್ ವಿಡಿಯೋದಿಂದ ಲೆವೆಲ್ 5 ಲಾಸ್ಟ್ ಲೆವೆಲ್ಲು ಫೌಂಡೇಶನ್ ಸೀರೀಸಲ್ಲಿ. ಓಕೆನಾ. ಆದಷ್ಟು ರಿವೈಸ್ ಮಾಡಿಕೊಂಡು, ಇಲ್ಲೇ ಬಯೋಟ್ಯಾಕ್ ಅಂತದ್ದು ಏನೂ ಇಲ್ಲ, ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡೋದು ಜಾಸ್ತಿ ಇಲ್ಲ. ಒಂದು ಸಲ ಅರ್ಥ ಆದರೆ ಮುಗೀತು, ಎಲ್ಲದು ಕೂಡ ಈಸಿಯಾಗಿರುತ್ತೆ. ಅರ್ಥ ಆಗ್ತಾ ಹೋದ್ರೆ ಮಾತ್ರ ರಿಯಲಿ ನೀವು ಈವನ್ ಇಫ್ ಇನ್ ಕೇಸ್ ನೀವೇನಾದ್ರೂ ಈ ಫೌಂಡೇಶನ್ ಸೀರೀಸಲ್ಲಿ ಏನೋ ಅರ್ಥ ಆಗ್ತದೆ, ಏನು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದು ನೀವು ಬಿಟ್ಟು ಡೈರೆಕ್ಟ್ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಕೋಡಿಗೆ ಎಂಟ್ರಿ ಆದಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಟ್ವರ್ಕ್ ಅನಾಲಿಸಿಸ್, ಸಿಗ್ನಲ್ ಸಿಸ್ಟಮ್ಸ್, ಅನಲಾಗ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಇದೆಲ್ಲ ಆವಾಗ ನಿಮಗೆ ಒಂಥರ ಏನಿದು ಅನ್ಸ್ಬಿಡುತ್ತೆ. ಓಕೆನಾ. ಇದೆಲ್ಲ ಅನ್ನಿಸ್ಬಾರ್ದು ಅಂದರೆ ಬೇಸಿಕ್ ಇಷ್ಟು ತಿಳ್ಕೊಳ್ಳಿ, ಅವಾಗ ಪೀಸಾಗಿರ್ತೀರ. ಈವನ್ ಬರೀ ಅಕಾಡೆಮಿಕ್ಸ್ ರಿಲೇಟೆಡ್ ಅಲ್ಲ, ನೀವು ಈವನ್ ಕಂಪ್ನಿಗೆ ಹೋದ್ರೂ ಕೂಡ ಬೇಕಾದರೆ ನೀವು ಸರ್ಚ್ ಮಾಡಿ ನೋಡಿ. ಹಂಗೂ ಇಲ್ವಾ ನೋಡಿ, ಮೋಸ್ಟ್ ಕಂಪನೀಸ್, ಮೋಸ್ಟ್ ಎಲೆಕ್ಟ್ರಾನಿಕ್ಸ್ companies asking questions. Most electronic companies asking questions during interview. ನೋಡಿ, ಒಂದು ನಿಮಿಷ, ಅಟ್ಲೀಸ್ಟ್ ಇದ್ದೇ ಇರುತ್ತೆ ನೋಡುವಂತೆ. ನೋಡಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಆರ್ EC ಕೋರ್ ಕಂಪನಿ ಇಂಟರ್ವ್ಯೂ ಕ್ವಶನ್ ನೋಡಿ. ಅಟ್ಲೀಸ್ಟ್ ಫಸ್ಟ್ನೇ ಕ್ವಶನ್ ಇಲ್ಲಿದೆ, ಅನಲಾಗ್ ಮತ್ತು ಡಿಜಿಟಲ್ ಸಿಗ್ನಲ್. ಓಕೆನಾ. ಇದೇ ಪ್ರೂಫ್. ಇದ್ರ ಮೇಲೆ ನಾನು ಇನ್ನೂ ಜಾಸ್ತಿ ಸುಮ್ಮನೆ ಡೀಪಾಗಿ ಹೋಗಲ್ಲ. ಒಂದೊಂದೇ ಕಂಪ್ನಿ ತೊಗೊಂಡು ಇದೆಲ್ಲ ಫ್ಯೂಚರಲ್ಲಿ ಬರುತ್ತೆ. ಸೊ ಜಸ್ಟ್ ನಾವು ನಿಮಗೆ ಹೇಳ್ತಿರೋದು ರಿಯಾಲಿಟಿ ಬಗ್ಗೆ ಹೇಳ್ತೀನಿ. ನಾನೇನು ಸುಮ್ಮನೆ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡು ಇದು ಕೇಳ್ತಾರೆ ಅದು ಬೇಕಾಗಿಲ್ಲ, ರಿಯಾಲಿಟಿ ಬಗ್ಗೆ ಮಾತಾಡೋಣ ಅಲ್ವಾ. ಸೊ ಅರ್ಥ ಆಯ್ತಾ, ಯಾವ ಥರ ಆಯ್ತು ಅದೊಂದೇ ಅಂತ ಅಲ್ಲ. ಓಕೆನಾ. EC ಇಂಟರ್ವ್ಯೂ ಕ್ವಶನ್ಸ್ ಇಲ್ಲಿ ನೋಡಿ. ಓಕೆ, ಒಂದ್ಸಿ ವಿಸಿಟ್ ಮಾಡಿ ಬಿಡೋಣ, ಇದಕ್ಕೆ ನೋಡೋಣ. ಜಸ್ಟ್ ಒಂದು 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸುಮ್ಮನೆ ಹೆಂಗೇನಾದ್ರು ಇಲ್ಲಿ ಫೌಂಡೇಶನ್ ಸೀರೀಸ್ ನಡೀತಿದೆ, ಅದು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡಿ. ಓಕೆ. ಸೊ ಇದು ಯಾಕಿದು ಬಂದಿಲ್ಲ, ಲೋಡ್ ಆಗ್ತಿದೆ. ಸೊ ಅಲ್ಲಿವರೆಗೂ ಏನಿಲ್ಲ, ಅರ್ಥ ಆಯ್ತಲ್ವಾ. ಲೆವೆಲ್ 4ವರೆಗೂ ಅರ್ಥ ಆಗಿದೆಯಲ್ವಾ. ನೆಕ್ಸ್ಟ್ ವಿಡಿಯೋದಿಂದ ಲೆವೆಲ್ 5. ಓಕೆ. ಲೆವೆಲ್ 5ನಲ್ಲಿ ಏನು ಜಾಸ್ತಿ ಏನಿಲ್ಲ, ಅದು ಕೂಡ ಟಾಪಿಕ್ಸ್ ಏನು, ಟ್ರಾನ್ಸಿಸ್ಟರು, ಆಂಪ್ಲಿಫೈರು, ಲಾಜಿಕ್ ಗೇಟ್ಸು. ಟ್ರಾನ್ಸಿಸ್ಟರ್ ವೆರಿ ಇಂಪಾರ್ಟೆಂಟ್. ಆಗಲ್ಲಂತೂ ಭಾಳ ಡೀಪಲ್ಲಿ ಹೋಗ್ಬೇಕಾಗುತ್ತೆ. ಸೊ ಆ್ಯಸ್ ಎ ಫೌಂಡೇಶನ್ ಸೀರೀಸ್ ಆಗಿರೋದ್ರಿಂದ ಇದು ಏನೇನಿದೆ ಯಾವ ರೀತಿ ಅಂತ ಹೇಳ್ತೀನಿ. ಓಕೆ. ಇವೆಲ್ಲ ನೋಡಿ, ಟ್ರಾನ್ಸಿಸ್ಟರ್, ಆಂಪ್ಲಿಫೈರ್ ಅನಲಾಗಲ್ಲಿ ನೋಡ್ತೀವಿ, ಲಾಜಿಕ್ ಗೇಟ್ಸು, ಡಿಜಿಟಲ್ ಬೇಸಿಕ್ಸ್ ಎಲ್ಲ ಡಿಜಿಟಲ್ ನೋಡ್ತೀವಿ. ಓಕೆನಾ. ಸೊ ಇದು ಮುಗಿಸ್ಬಿಟ್ಟು ನೆಕ್ಸ್ಟ್ ರಿಯಾಲಿಟಿ ಕೋರಿಗೆ ಎಂಟ್ರಿ ಆಗೋಣ. ಓಕೆ. ಅಲ್ಲಲ್ಲಿ ಒಂದೊಂದು ಲೈಕ್ ಕ್ಯೂರಿಯಸ್ ಪ್ರಾಜೆಕ್ಟ್ ಮಾಡೋಣ. ಓಕೆ. ಓಪನ್ ಆಯಿತು ಅನಿಸುತ್ತೆ. ಎಸ್. ನೋಡಿ, ಇದೆಲ್ಲ ಇನ್ನೂ ಯಾವುದೂ ಹೇಳಿಲ್ಲ. ಫ್ಲಿಪ್ ಫ್ಲಾಪ್ ಎಲ್ಲ ಡಿಜಿಟಲ್ ಬರುತ್ತೆ. ಅನಲಾಗ್ ರಿಲೇಟೆಡ್ ಮೀನ್ಸ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್. ವಿಡಿಯೋ ಲೆಂತಿ ಆಗುತ್ತೆ ಅನಿಸುತ್ತೆ. ಇದು ಡೌನ್ಲೋಡ್ ಬೇರೆ ಮಾಡಬೇಕು. ಫಾಲ್ಟ್. ಎಸ್, ಸಿಂಪಲ್ ಅಪ್ಪ. ಈಗ ಹೇಳಿ ನೀವು, ಇದು ನಮ್ಮ ಫೌಂಡೇಶನ್ ಸೀರೀಸಲ್ಲಿ ಇರ್ತಾ ಇಲ್ವಾ ಅಲ್ವಾ. ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಜನರಲ್ ಟರ್ಮ್. ಡೆಫಿನೆಟ್ಲಿ ಈ ಫೌಂಡೇಶನ್ ಸೀರೀಸ್ ನೋಡಿದರೆ ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಲ್ವಾ. ಸೊ
ಇದೆಲ್ಲ ಯಾವಾಗ ಆನ್ ಆಗಿ ಬಂದಾಗ ಡೀಪಾಗಿ ಹೋಗ್ತೀವಿ. ಓಕೆ, ಅಂತ ಕಂಡಕ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ಡ್ಯಾಶ್ ವಿತ್ ಟೆಂಪ್ರೇಚರ್ ಏನಾಗುತ್ತೆ, ಸೆಮಿ ಕಂಡಕ್ಟರಲ್ಲಿ ಇನ್ಕ್ರೀಸ್ ವಿತ್ ಟೆಂಪ್ರೇಚರ್ ಕಂಡಕ್ಟಿವಿಟಿ. ಅಲ್ಲಿ ಹೇಳಿದ್ದೆ ಗೊತ್ತಾ ಒಂದ್ಸಲಿ, ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಹೇಳಬೇಕಾದ್ರೆ ಸಿಂಪಲ್ ಅಂದರೆ ಡೀಪಾಗಿ ಹೇಳಿರಲಿಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ನಮಗೆ ನಾನು ಹೇಳ್ತಿರೋ ಪ್ರಕಾರ 100% 100 ಇಲ್ಲಿಂದನೇ ಬರುತ್ತೆ ಅಂತಲ್ಲ. ಯಾರು ಈ ರೀತಿ ಯಾವುದೇ ಕಾರಣಕ್ಕೂ ಯಾವ ಕಾಲೇಜು ಕೊಡೋಕ್ಕಾಗಲ್ಲ 100% ಪ್ಲೇಸ್ಮೆಂಟ್ ಅಥವಾ 100% ಇವೇ ಬರ್ತವೆ ಅಂತ. ಏನೋ ಪ್ರೊಬಾಬಿಲಿಟಿ ಬಂದರೆ ಸ್ವಲ್ಪ 50%, 30%, ಸಮ್ಟೈಮ್ ಏನೋ ಒಂದು ಸ್ವಲ್ಪ ಲಕ್ಕಿಕ್ಕಿದ್ರೆ ಒಂದು ಸ್ವಲ್ಪ 60-70 ಬರ್ಬೋದು. ಯಾವುದೇ ಕಾರಣಕ್ಕೂ 100% ಇದೇ ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಓಕೆನಾ. ಇವೆಲ್ಲ ಡಯೋಡ್ ರಿಲೇಟೆಡ್, ಎನ್ ಟೈಪು, ಪಿ ಟೈಪ್, ಮೆಜಾರಿಟಿ ಎಲ್ಲ. ಓಕೆನಾ. ಇದೆಲ್ಲ ಅನ್ನೋದಾಗ ಡೀಪಾಗಿ ನೋಡೋಣ. ಓಕೆ. ಸೊ ಎಸ್, ಈ ವಿಡಿಯೋ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಿಂದ ಲೆವೆಲ್ 5 ಎಂಟ್ರಿ ಆಗೋಣ. ಅಂಟಿಲ್ ರಿವೈಸ್ ಮಾಡ್ಕೊಳ್ಳಿ. ಬಾಯ್.